ಬೆಳಗ್ಗೆ ಜಾವ 5:30 6 ಗಂಟೆಗೆ ಬಂದು ಲೈನ್ ನಿಂತ್ಕೊತಾ ಇದಾರೆ ಜನ. ಬೆಳಗ್ಗೆಯಿಂದ 10 ಕಾರ್ಡ್ ನಾವು ರೇಷನ್ ಕೊಡಕ್ ಆಗ್ತಾ ಇಲ್ಲ, ಸರ್ವರೇ ಇಲ್ಲ. ಈ ಸಮಯದಲ್ಲಿ ಬೆಳಗ್ಗೆ 6 ರಿಂದ 10 ಗಂಟೆ ಮಾಡಿ ಅಂತ ಆದೇಶ ಮಾಡಿದ್ರು ಸರ್ಕಾರ. ನಮ್ಗೆ ರೇಷನ್ ಕೊಡಕ್ ಆಗ್ತಾ ಇಲ್ಲ. ಸರ್ವರ್ ನೆಟ್ ಕೊಟ್ರೆ ನಾವು ಕೆಲಸ ಮಾಡ್ಬೋದು. ಲೈನಲ್ಲಿ ನಿಂತಿದೀವಿ, ರಾಗಿ ಬಂದೈತೆ, ಅಕ್ಕಿ ಬಂದಿದೆ, ಸರ್ವರ್ ಇಲ್ಲ. ಬಿಸಿಲು ಮಳೆ ಅಂದಿರ ಹೊಟ್ಟೆ ಹಚ್ಕೊಂಡು ಇಲ್ಲಿ ಮಕ್ಕಳು ಬಂದಿರ ಇಟ್ಕೊಂಡಿದೀವಿ. ಅವ್ರು ಹೇಳಿ ಬೆಳಗ್ಗೆ ಜಾವ 5:30 6 ಗಂಟೆಗೆ ಬಂದು ಲೈನ್ ನಿಂತ್ಕೊತಾ ಇದಾರೆ ಜನ. ಬೆಳಗ್ಗೆಯಿಂದ 10 ಕಾರ್ಡ್ ನಾವು ರೇಷನ್ ಕೊಡಕ್ ಆಗ್ತಾ ಇಲ್ಲ, ಸರ್ವರೇ ಇಲ್ಲ. ಈ ಸಮಯದಲ್ಲಿ ಬೆಳಗ್ಗೆ 6 ರಿಂದ 10 ಗಂಟೆ ಮಾಡಿ ಅಂತ ಆದೇಶ ಮಾಡಿದ್ರು ಸರ್ಕಾರ. ನಮ್ಗೆ ರೇಷನ್ ಕೊಡಕ್ ಆಗ್ತಾ ಇಲ್ಲ. ಸರ್ವರ್ ನೆಟ್ ಕೊಟ್ರೆ ನಾವು ಕೆಲಸ ಮಾಡ್ಬೋದು. ನೋಡಿ ಸರ್, ಫಸ್ಟ್ ನಿಮ್ಮ ಮೀಡಿಯಾ ಮುಖಾಂತರ ನಾನು ಕೇಳ್ಕೊತಾ ಇರೋದು ಇಷ್ಟೇ. ಮೊದಲನೇದಾಗಿ ನಮ್ಗೆ 5 ತಿಂಗಳಿಂದ ₹1 ಸರ್ಕಾರದಿಂದ ಕಮಿಷನ್ ಬಂದಿಲ್ಲ, ಸರಿನಾ? ನಾವು ತೂಕ ಹಾಕೋರ್ಗೆ ಏನ್ ಕೊಡ್ಬೇಕು? ಒಂದ್ ದಿನಕ್ಕೆ ₹1,500 ಒಬ್ಬರು ಕೊಡ್ಬೇಕು. ಮತ್ತೆ ಅಂಗಡಿ ಬಾಡಿಗೆ ಕಟ್ಟಕ್ಕಲ್ಲ. ಅದೆಲ್ಲ ನಿಯಮಾವಳಿ ಬದ್ಧಾಗೆ ನೀವು ರೇಷನ್ ಅಂಗಡಿ ಇಕ್ಕದು. ಸರ್ವರ್ ಹೇಳಿ, ಸರ್ವರ್ ಸಮಸ್ಯೆನೂ ಇದೆ ಸರ್. ನಾನು ಹೇಳ್ತಾ ಇದ್ದಿಲ್ಲ, ಎಲ್ಲ ಹೇಳ್ತಾ ಇದೀನಿ. ಈ ತರ ಎಲ್ಲ ಇದೆ ಸಮಸ್ಯೆಗಳು. ಅಮೌಂಟ್ಗಳು ದುಡ್ಡುಗಳೇ ಬಂದಿಲ್ಲ. ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಿ, ಎಷ್ಟು ಗಂಟೆ ಕ್ಲೋಸ್? 7:30 ಮಾಡಿದೀನಿ. ರಾತ್ರಿ 10 ಗಂಟೆವರೆಗೂ ಕೊಡೋಣ ಅಂತಂದ್ರು ಸರ್ವರ್ ಸಮಸ್ಯೆ ತುಂಬಾ ಕಷ್ಟ ಇದೆ. ಇವಾಗ ನೋಡಿ, ಬೆಳಗ್ಗೆಯಿಂದ ಜನಗಳು ಇವತ್ತು ಮಾತ್ರ ಸರ್ವರ್ ಇಲ್ಲ ಸರ್, ದಿನ ಇದೆ, ಪ್ರತಿ ತಿಂಗಳು ಇದೆ ಈ ಸಮಸ್ಯೆ. ಪ್ರತಿ ತಿಂಗಳು ಇದಾವೆ, ಬರೀ ಒಂದು 700 ಇದೆ. ಆಮೇಲೆ ನಮಗೆ ಮುಖ್ಯವಾಗಿ ಸರ್, ನಿಮ್ಮ ವಾಹಿನಿ ಪ್ರಕಾರ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಏನು ಗೊತ್ತಾ? ರೇಷನ್ ಬರ್ತಾ ಇರೋದು ಲೇಟು. ನಮ್ಗೆ ಎತ್ತುವಳಿ ಮಾಡೋಕ್ಕೆ ನಾವು 1ನೇ ತಾರೀಕಿಂದ ಗೋಡನ್ಗೆ ತಿರುಗಬೇಕು. ಈಗ ಜನಗಳು ಏನಾಗುತ್ತೆ, ಒಂದಿನ 2 ದಿನ ನಮ್ಮ ಹತ್ರ ತಿರುಗ್ತಾರೆ ರೇಷನ್ಗೆ. ಅದು ನಾವು ದಿನನಿತ್ಯ 1ನೇ ತಾರೀಕಿಂದ ತಿರುಗಿದ್ರು ನಮ್ಗೆ ಲೋಡ್ ಕೊಡ್ತಾ ಇಲ್ಲ. ಇದು ಮೇಯ್ನ್ ಪ್ರಾಬ್ಲಮ್ಮು. ಇದಾದ ಮೇಲೆ ನೋಡಿ, ನಿನ್ನೆ ಸಾಯಂಕಾಲ ನನಗೆ ಅಕ್ಕಿ ಬಂದಿದೆ. ಇವತ್ತಿಂದ ಅಂಗಡಿ ಕುತ್ಕೊಂಡು ನಾನು ರೇಷನ್ ಕೊಡ್ತಾ ಇದ್ದೀನಿ. ನಿನ್ನ ಒಬ್ಬನಿಗೆ ಅಂಗಡಿಗೆ ಹಿಂಗಾಗುತ್ತಾ ಇದೆ ಪ್ರಾಬ್ಲಮ್ ಅಥವಾ ಎಲ್ಲರಿಗೂ? ಇಲ್ಲ ಸರ್, ಎಲ್ರಿಗೂ ಇದೆ. ಎಲ್ರಿಗೂ ರೇಷನ್ ಕೊಡ್ತಾ ಇರೋದೇ ಲೇಟು. ಗೋಡನ್ಗಳಿಂದ ರೇಷನ್ ಬರ್ತಾ ಇರೋದು ತುಂಬಾ ಲೇಟ್ ಆಗ್ತಾ ಇದೆ. ನಾವು ಇಶ್ಯೂ ಮಾಡಕ್ ಆಗ್ತಾ ಇಲ್ಲ. ಮಂತ್ ಎಂಡಿಂಗ್ ಆಯ್ತು, ಸರ್ವರ್ ಪ್ರಾಬ್ಲಮ್ ಇದೆ. ಇಲ್ಲ, ರೇಷನ್ ಕೊಡ್ತಾ ಇಲ್ಲ. ನಾವು ಈ ಗಂಡ ಮಕ್ಕಳನ್ನ ಬಿಟ್ಬಿಟ್ಟು ಮಳೆ ಬಿಸಿಲು ಅಂದಿರ ಇಷ್ಟೊತ್ತಾದ್ರೂ ನಾವು ಕೊಟ್ಟಿಲ್ಲ ಅಂದ್ರೆ ನಾವು ಇಲ್ಲೇ ಕಾಯಕ್ಕಾಗುತ್ತಾ? ಕೆಲ್ಸಕ್ಕೆ ಹೋಗೋರು ಕೆಲಸ ಬಿಟ್ಬಿಟ್ಟು ಕಾಯ್ತಾ ಇದೀವಿ. ರೇಷನ್ ಕೊಟ್ಟಿಲ್ಲ ಅಂದ್ರೆ ಹೆಂಗೆ? ಇವಾಗ ಸರ್ವರ್ ಇಲ್ಲ ಅಂತಾರೆ. ಬೆಳಿಗ್ಗೆ 6 ಗಂಟೆಗೆ ಬಂದವರು ಇಷ್ಟೊತ್ತಾದ್ರೂ ರೇಷನ್ ಸಿಕ್ಕಿಲ್ಲ ನಮ್ಗೆ. ಮಳೆ ಬಿಸಿಲು ಅಂದಿರ ಇಲ್ಲಿ ಕಾಯ್ತಾ ಇದೀವಿ. ಅಡುಗೆ ಮಾಡಿಲ್ಲ, ತಿಂಡಿ ತಿಂದಿಲ್ಲ, ಬರೀ ಹೊಟ್ಟೆಗಿದ್ದೀವಲ್ಲ. ಯಾರನ್ನ ಕೇಳೋದು ನಾವು? ಯಾವ ಸರ್ಕಾರನ ಕೇಳೋಣ ಹೇಳಿ? ಅವ್ರ ಮೇಲೆ ಇವ್ರ ಮೇಲೆ ಅವರು. ಅದೇ ಸರ್ಕಾರದವ್ರೆ. ನಾವೇ ತಾನೇ ರಾಜಕೀಯ ಮಾಡ್ತೀವಿ ಅಂತಾರಲ್ಲ, ನಾವೇ ತಾನೇ ಅವ್ರಿಗೆ ಓಟ್ ಹಾಕೋದು. ನಾವು ಓಟ್ ಹಾಕಿದ ಮೇಲೆ ನಾವು ಕೇಳೋ ಅಧಿಕಾರ ಇಲ್ವಾ ನಮಗೆ? ಓಟ್ ಹಾಕಿದ ಮೇಲೆ ನಾವು ಅಧಿಕಾರ ಇಲ್ವಾ? ಓಟ್ ಹಾಕಿದ್ರೆ ಆಗೋಯ್ತಾ ಅವ್ರಿಗೆ? ಆ ಪಕ್ಷ ಈ ಪಕ್ಷ ಅಂತ ಕೇಳ್ತಾರಲ್ಲ. ಎಲ್ಲ ಪಕ್ಷದವರು ನಮ್ಗೆ ಓಟ್ ಹಾಕಿದ್ಮೇಲೆ ನಾವು ಪ್ರಜಾಪ್ರಭುತ್ವ ನಿಲ್ಲಿಸಿದ ಮೇಲೆ ನಮ್ದೇನು ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡ್ಬೇಕಾಗಿರೋದು ಅವ್ರ ಕರ್ತವ್ಯ ಅಲ್ವಾ? ರೇಷನ್ ಕೊಡ್ತಾ ಇಲ್ಲ, ಕರೆಕ್ಟ್ ಟೈಮಿಗೆ ರೇಷನ್ ಸಿಗಲ್ಲ. ಬಂದ್ರು ರೇಷನ್ ಸಿಗಲ್ಲ. 5ನೇ ತಾರೀಕು ಅಂತಾರೆ. 5ನೇ ತಾರೀಕು ರಾಗಿ ಬಂದೈತೆ. 5ನೇ ತಾರೀಕು ರಾಗಿ ಬಂದಿದೆ. ಅಕ್ಕಿ ಇವಾಗ ನೆನ್ನೆ ಬಂದಿರೋದು. ಇನ್ನ ಇವಾಗ ರೇಷನ್ ಲೈನಲ್ಲಿ ನಿಂತಿದ್ದೀವಿ. 6 ಗಂಟೆಯಿಂದ ಲೈನಲ್ಲಿ ನಿಂತಿದ್ದೀವಿ. ರಾಗಿ ಬಂದೈತೆ, ಅಕ್ಕಿ ಬಂದಿದೆ, ಸರ್ವರ್ ಇಲ್ಲ. ಬಿಸಿಲು ಮಳೆ ಅಂದಿರ ಹೊಟ್ಟೆ ಹಚ್ಕೊಂಡು ಇಲ್ಲಿ ಮಕ್ಕಳು ಬಂದಿರ ಇಟ್ಕೊಂಡಿದ್ದೀವಿ. ಬಾಣಂತಿರು ಬಸ್ರಿಗಳೆಲ್ಲ ಬರ್ತಾರೆ. ಅವ್ರ ಪ್ರಾಬ್ಲಮ್ ಆಗಲ್ವಾ? ತಲೆ ಸುದ್ದಿ ಬಿದ್ದೋದ್ರೆ ಯಾರು ನೋಡ್ತಾರೆ? ಯಾವ ಸರ್ಕಾರ ಬಂದು ನಮ್ಗೆ ಹೆಲ್ಪ್ ಮಾಡ್ತಾರೆ? ಏನಾರು ಹೆಚ್ಚು ಕಮ್ಮಿ ಆಯ್ತು, ಯಾರು ಬಂದು ನೋಡ್ತಾರೆ ಹೇಳಿ? ಬಂದು ನಮ್ಗೆ ಏನು ಪ್ರಾಬ್ಲಮ್ ಇದೆ ಸರ್ಕಾರದವ್ರು ಕೊಟ್ಟಿಲ್ಲ ಅಂದ್ರೆ ನಾವು ಇನ್ಯಾರನ್ನ ಕೇಳೋದು? 2,000 ರೂಪಾಯಿ ಕೊಡ್ತೀವಿ ಅಂದ್ರು. ಇರೋ ಸಾಕೋರ್ಗಳಿಗಾಗುತ್ತೆ, ನಮ್ಗಂತೂ ₹1 ಬರ್ತಾ ಇಲ್ಲ. ರೇಷನ್ ಅಕ್ಕಿ ದುಡ್ಡು ಕೊಡ್ತೀವಿ ಅಂತಾರೆ. ₹1 ನಮ್ಮ ಅಕೌಂಟಲ್ಲಿ ತೋರಿಸ್ತೀನಿ. ಇವತ್ತಿಗೂ ನನ್ನ ₹1 ಅಕೌಂಟಲ್ಲಿ ಇಲ್ಲ.
2,000 ಕೊಡ್ತೀವಿ ಅಂದ್ರು 1 ರೂಪಾಯಿ ಇಲ್ಲ. ಕೋಟಿ ಕೋಟಿ ಬದುಕಿರೋರ್ಗೆ ಹೋಗುತ್ತೆ ಗಾನ, ನಮ್ಮತ್ತ ಕೂಲಿ ಮಾಡಿ ಅವ್ರಿಗಿಲ್ಲ. ಕೈ ಏಟಾಗಿದೆ, 1 ರೂಪಾಯಿ ನಾವು ಸರ್ಕಾರದಿಂದ ನಮ್ಗೆ ಏನು ಬಂದಿಲ್ಲ. ಕೂಲಿ ಮಾಡ್ಕೊಂಡು ದುಡಿತಾ ಇದ್ದೀನಿ. ಇವತ್ತು ರಜಾಗೆ ನಾನು ಕೆಲಸಕ್ಕೆ ಬಂದಿದ್ದೀನಿ. ನಾವು ಹೊಟ್ಟೆಪಾಡಿ ನಡೆಯೋರು, ಕೂಲಿ ಮಾಡೋರು. ಈ ಗಂಟೆ ಕೂತ್ಕೊಂಡು ನಿಂತ್ಕೊಂಡಿರ್ಬೇಕು ಅಂದರೆ ನಮ್ಗೆ ಜೀವನ ಮಾಡೋದು ಯಾರು? ಒಂದೊತ್ತು ಉಪ್ಪು ಹಚ್ಚಿದ್ರು ನಮ್ಗೆ ಊಟ ತಗೊಳ್ರಿ ಅಂತ ಸರ್ಕಾರದವರಲ್ಲಿ ಬೇರೆಯವ್ರು ಯಾರು ನಮಗೆ ಕೊಡಲ್ಲ. ನಾವೇ ಕಷ್ಟಪಡಬೇಕು, ನಾವೇ ಜೀವನ ಮಾಡಬೇಕು. ನಮ್ಗೆ ಯಾರು ಕೊಡ್ತಾರೆ ಹೇಳ್ರಿ? ನಮಗೆ ಕೊಡೋರಿಲ್ಲ. ನಮಗೆ ಸ್ವಲ್ಪ ಸರ್ಕಾರದವರು ಸ್ವಲ್ಪ ಸಹಾಯ ಮಾಡೋಕ್ಕೆ ನೀವಾದರೂ ನಿಮ್ಮ ಟಿ ವಿ ಮುಖಾಂತರ ನಮ್ಗೆ ಹೇಳಿದ್ರೆ ನಿಮ್ಮಿಂದ ನಾವು ಸಹಾಯ ಆಗುತ್ತೆ. ಇಷ್ಟು ಮಾತ್ರ ಹೆಲ್ಪ್ ಮಾಡಿ ನಮಗೆ. ಸರ್ವರ್ ಸಮಸ್ಯೆ ನೀಗಿಸಿ ಅಂತೀರಾ? ಸರ್ವರ್ ಸಮಸ್ಯೆ ನೀಗಿಸ್ಬೇಕು. ರೇಷನ್ ನಮ್ಗೆ ಕರೆಕ್ಟಾಗಿ ಟೈಮಿಗೆ ಬರಬೇಕು. 5ನೇ ತಾರೀಕು 10ನೇ ತಾರೀಕು ನಮಗೆ ಬರಬೇಕು ರೇಷನ್ನು. 15, 20ಕ್ಕೆ ಅಂದರೆ ನಮಗೆ ಬರೋಕ್ಕಾಗಲ್ಲ. ರಜಗಳಾಕಿ ಎಂಡಿಂಗ್ ಆಗ್ತಾಯಿದೆ ಸರ್, ಎಂಡಿಂಗ್ ಆಗ್ತೈತೆ. ಯಾವಾಗ ಇಲ್ಲ 2 ದಿವಸ ಅಂದರೆ ರೇಷನ್ನೇ ಇಲ್ಲ. 2 ದಿವಸ ಆದರೆ ರೇಷನ್ ಇಲ್ಲ ಅಂತಾರೆ, ಖಾಲಿ ಅಂತಾರೆ. ಅಕ್ಕಿ ಬಂದಿಲ್ಲ ಅಂತ, ರಾಗಿ ಬಂದಿಲ್ಲ ಅಂದರೆ ನಾವು ಏನು ತಗೊಂಡೋಗೋದು? ನಾವು ಜೀವನ ಮಾಡೋದು ರೇಷನ್ ಅಕ್ಕಿಯಿಂದ. ಸರ್ ಬೆಳಗ್ಗೆ 6 ಗಂಟೆಗೆ ನಾವು ಬಂದಿರಿ ಆಯ್ತಾ. ಸರ್ವರ್ ಪ್ರಾಬ್ಲಮ್ ಇದೆ ಹೇಳ್ಬೇಕಂದ್ರೆ, ಅದಕ್ಕೆ ರೇಷನ್ ನಮಗೆ ಸಿಕ್ಕಿಲ್ಲ. ನಮ್ಮ ಇದು ಒಂದು ಪ್ರಾಬ್ಲಮ್ ಇದೆ, ಎಲ್ಲರಿಗೆ ತೊಂದರೆ ಆಗಿದೆ. ಹೆಂಗಸರು ಮಕ್ಕಳು ಅಜ್ಜಿದಿರೆಲ್ಲ ಕೂತವ್ರೆ, ಅಣ್ಣ ತಮ್ಮರೆಲ್ಲ ಕೂತ ಎಲ್ಲರಿಗೆ ತೊಂದರೆ ಆಗಿದೆ. ದಯವಿಟ್ಟು ನಮಗೆ ಸರ್ವರ್ ಕೊಡಿ, ರೇಷನ್ ನಾವು ತೊಗೊಳ್ತೀವಲ್ಲ. 6 ಗಂಟೆಯಿಂದ ನಿಂತ್ಕೊಂಡಿದ್ದೀವಿ ಸರ್. ನಮಗೆ ಕಾಲು ನೋವು ಇದೆ, ಸರ್ವೆ ಇಲ್ಲ, ರೇಷನ್ ತುಂಬ ಲೇಟ್ ಬರ್ತಾ ಇದೆ. ಇವಾಗ ಏನು ಮಾಡೋದು ಹೇಳಿ ನೀವೇನೆ? ಸರ್ವರ್ ಸಮಸ್ಯೆ ನೀಗಿಸಿದ್ರೆ ಇಷ್ಟೊಂದು ಲೈನು ಇಲ್ಲ ಸರ್, ನೋಡಿ ಅಷ್ಟು ದೂರ ಇದೆ. ಸಿಂಗಾಪುರ ಅಷ್ಟು ಇದ್ದಾರೆ ಜನ. ಡೈಲಿ ಬರೋದು ಹೋಗೋದು ಇದೇ ಆಗ್ಬಿಟ್ಟಿದೆ ನಮಗೆ. ಪಾಪ ಶುಗರ್ ಇರೋರು ನೋಡಿ ಅವರು ಅಜ್ಜಿ ಬಿದ್ದೋಗ್ಬಿಟ್ಟಿದ್ರು ಇವಾಗ. ಬಿದ್ದೋಗ್ಬಿಟ್ಟಿದ್ರು ಇವಾಗ, ಶುಗರ್ ಜಾಸ್ತಿ ಆಗಿ. ಬೆಳಿಗ್ಗೆ 6 ಗಂಟೆಗೆ ಬಂದಿರೋದು, ಊಟ ಇಲ್ಲ, ನಾಷ್ಟ ಇಲ್ಲ, ಟೀ ಇಲ್ಲ, ಕಾಫಿ ಇಲ್ಲ ಅಂದರೆ ಏನು ಮಾಡೋದು ಹೇಳಿ? ಕೊಡೋಂಥ ಒಂದು ಸೌಲಭ್ಯನ ಮಾಡಿಕೊಡಿ ಸರ್ ನಮಗೆ. ಹೌದು ಅಷ್ಟೇ. ಸರ್ವರಿಂದ ಸಾಕು. ಹೌದು, ರೇಷನ್ ತುಂಬ ಲೇಟ್ ಕಳಿಸ್ತಾ ಇದ್ದಾರೆ ನಮಗೆ. 26ನೇ ತಾರೀಕು ಇವತ್ತು ನೋಡಿ, ಇವಾಗ ಆಗ್ತಾ ಇದ್ದಾರೆ ಅವ್ರು ಏನು ಮಾಡೋಕ್ಕಾಗತ್ತೆ? 3 ದಿನ 4 ದಿನ 5 ದಿನ ಆಗುತ್ತೆ ಸರ್. ಕೆಲಸ ಇಲ್ಲ, ಕಾರ್ಯ ಇಲ್ಲ, ಬಿಟ್ಟು ಮಕ್ಳಿಗೆ ಬಿಟ್ಟು ಇಲ್ಲಿ ನಿಂತ್ಕೋಬೇಕು ಬಂದು. ಒಬ್ರು ರೇಷನ್ ತಗೊಳಕ್ಕೆ ತಿಂಗಳು 3 ದಿನ ಆಗುತ್ತೆ, 4 ದಿನ ಆಗುತ್ತೆ. ಏನು ಸಮಸ್ಯೆ? ಅಕ್ಕಿ ಕರೆಕ್ಟ್ ಟೈಮಿಗೆ ಸರಿಯಾಗಿ ಕೊಡ್ತಾ ಇಲ್ಲ, ಬರ್ತಾ ಇಲ್ಲ. ಇಲ್ಲಿ ಟೈಮಿಗೆ ಸರಿಯಾಗಿ ಇದು ಈಗ ಬಂದರೆ ಬೆಳಿಗ್ಗೆಯಿಂದ ಬಂದು ಸಾಯಂಕಾಲ ಗಂಟೆ ಕಾಯ್ತಾ ಇದ್ದೀವಿ. ಇವರು ಕೆಲಸ, ನಾವು ಕೂಲಿ ಮಾಡೋ ಕೆಲಸದವರು. ಈಗ ನಾವು ಕೂಲಿ ಯಾರು ಕೊಡೋರು ನಮಗೆ? ದಿವಸ ಹಾಂ ಏನು ಹೇಳ್ತಾರೆ ರೇಷನ್ ಅಂಗಡಿಯವರು? ಅವರೇ ಅದೇ ಹೇಳ್ತಾರೆ, ರೇಷನ್ ಬಂದಿಲ್ಲಪ್ಪ, ಬಂದಾಗ ಕೊಡ್ತೀವಿ ಅಂತಾರೆ. ರೇಷನ್ ಬಂದಿಲ್ಲ. ರೇಷನ್ ಬಂದಾಗ ಏನು ಸಮಸ್ಯೆ ಆಗ್ತದೆ? ಹಾಂ, ನಾವೇ ದಿವಸ ಬಂದು ಹೋಗೋದ ಸರ್? ಇಲ್ಲಿ ಜನಗಳು ಎಷ್ಟು ಜನ ಸಾಯ್ತಾರ. 5ನೇ ತಾರೀಕು ರಾಗಿ ಬಂದಿದೆ, 25ನೇ ತಾರೀಕು ಅಕ್ಕಿ ಬಂದಿದೆ. 5ನೇ ತಾರೀಕು ರಾಗಿ ಬಂದಿದೆ, 25ನೇ ತಾರೀಕು ಅಕ್ಕಿ ಬಂದಿದೆ. ಈಗಾಗಲೇ ಈ ತಿಂಗಳು ಮುಗೀತಾ ಬಂತು. ಇವ್ರೇನು ಕೊಡ್ತಾರೆ? ಯಾವಾಗ ಕೊಡ್ತಾರೆ ಇವರು? ಮತ್ತು ಅಲ್ಲೇ ನೆಕ್ಸ್ಟ್ ಬಂದರೆ ಮುಂದಿನ ತಿಂಗಳು ಅಲ್ಲೇ ಸೆಪ್ಟೆಂಬರು. ಅವ್ರು ಕೇಳಿದರೆ ನಾವೇನು ಮಾಡೋದಪ್ಪ, ಅಕ್ಕಿ ಬಂದಾಗ ಕೊಡ್ತೀವಿ ಅಂತಾರೆ, ರಾಗಿ ಬಂದಾಗ ಕೊಡ್ತೀವಿ ಅಂತಾರೆ. ಇಲ್ಲಿ ಬಂದಾಗ ನಾವು ಕಾಯ್ತಾ ಇರ್ತೀವಿ, ಬಂದರೂ ಇಲ್ಲಿ ಇದಿಲ್ಲ, ಸರ್ವರ್ ಇಲ್ಲ.